ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಸ್ರೋ ಗಗನ ಜೀವಾಂಕುರ, ಗಗನಯಾತ್ರೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಮುನ್ನ ಕ್ರಾಂತಿ. ದುಬಾರಿ ದುನಿಯಾ, ಬಸ್ ಟಿಕೆಟ್ ದರ ಹೆಚ್ಚಳ, ಹಾಲಿನ ಬೆಲೆ ಏರಿಕೆಗೆ ಚಿಂತನೆ. ಖಾದಿ ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ, ಶೋಭಾ ಕರಂದ್ಲಾಜೆ ಚಾಲನೆ, ಫ್ರೀಡಂ ಪಾರ್ಕ್ನಲ್ಲಿ 13ರವರೆಗೆ ಆಯೋಜನೆ. ರಾಜ್ಯದಲ್ಲಿ ಮೈ ನಡುಗಿಸುವ ಚಳಿ, 18 ಜಿಲ್ಲೆಗಳಲ್ಲಿ ಉಷ್ಣಾಂಶ ತೀವ್ರ ಕುಸಿತ, 14 ವರ್ಷ ಬಳಿಕ ರಾಜಧಾನಿ ಥಂಡ. ರೋಚಕ ಸ್ಥಿತಿಯತ್ತ ಅಂತಿಮ ಟೆಸ್ಟ್, 2ನೇ ದಿನ 15 ವಿಕೆಟ್ ಪತನ, ಪಂತ್ ಮಿಂಚಿನ ಅರ್ಧ ಶತಕ, 3ನೇ ದಿನಕ್ಕೆ ಪಂದ್ಯ ಮುಗಿಯುವ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕುಮಾರಕೃಪಾ ರಸ್ತೆಯಲ್ಲಿ ಇಂದು ಚಿತ್ರಸಂತೆ, 1400 ಮಳಿಗೆಗಳಲ್ಲಿ ಕಲಾಕೃತಿಗಳ ಪ್ರದರ್ಶನ, 100ರಿಂದ ಲಕ್ಷ ರೂಪಾಯಿವರೆಗೆ ಚಿತ್ರಗಳ ಮಾರಾಟ. 39 ಚಾರಣ ಪಥಗಳನ್ನು ಗುರುತಿಸಿದ ರಾಜ್ಯ ಅರಣ್ಯ ಇಲಾಖೆ, ಕಾಳಿ ರಕ್ಷಿತಾರಣ್ಯದಲ್ಲಿ ಚಾರಣಕ್ಕೆ ದಾರಿ. ಉಪನಗರ ರೈಲಿಗೆ ಸರ್ಕ್ಯುಲರ್ ಟ್ರೈನ್ ಬೆಸುಗೆ, ಕಾರ್ಯಸಾಧ್ಯತಾ ಅಧ್ಯಯನ ನಡೆಸಲು ಅನುಮೋದನೆ ಕೋರಿದ ಕೆ ರೈಡ್, ಉಪನಗರ ರೈಲು ಇನ್ನಷ್ಟು ವಿಸ್ತಾರವಾದರೆ ಮಾತ್ರ ಸಂಯೋಜನೆ ಸಾಧ್ಯ. ಕರ್ನಾಟಕಕ್ಕೆ ಸಾಧಕ ಸ್ಥಾನ, ಸರಕು ಸಾಗಣೆ ಸಾಧನೆ ಸೂಚ್ಯಂಕ 2024 ಬಿಡುಗಡೆ. ಚಳಿಗಾಲದಲ್ಲಿ ಸೋಂಕು ಸಾಮಾನ್ಯ, ಹೊಸ ವೈರಸ್ ಕುರಿತು ಚೀನಾ ಸ್ಪಷ್ಟನೆ, ಜಗತ್ತಿನೆಲ್ಲೆಡೆ HMPV ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಈ ಹೇಳಿಕೆ, ಗಾಬರಿ ಬೇಡ, ಈ ವರ್ಷ ಸೋಂಕಿನ ತೀವ್ರತೆಯೂ ಕಡಿಮೆ, ಚೀನಾ.